ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಶುರುವಾಗಿದ್ದ ಭಾರತ್ ಜೋಡೋ ನ್ಯಾಯ್ ಯಾತ್ರೆ ತನ್ನ ಗಮ್ಯ ತಲುಪಿದ್ದು ಇಂದು ಬೃಹತ್ ಸಮಾವೇಶ ಸಮಾರೋಪದೊಂದಿಗೆ ತೆರೆಬೀಳಲಿದೆ. ಅತ್ತ ಹರಿಯಾಣದಲ್ಲಿ ಭೀಕರ ಅಗ್ನಿ ದುರಂತವೊಂದು ನಡೆದು ಹೋಗಿದೆ. ಈ ಸುದ್ದಿಯನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9 ನಲ್ಲಿ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯ ಯಾತ್ರೆ ಕೊನೆ ಹಂತಕ್ಕೆ ತಲುಪಿದೆ. ಮಹಾರಾಷ್ಟ್ರದ ಭಿವಂಡಿಗೆ ತಲುಪಿರುವ ನ್ಯಾಯ ಯಾತ್ರೆ ಇವತ್ತು ಮುಂಬೈನಲ್ಲಿ ಸಮಾರೋಪ ಸಮಾರಂಭದ ಮೂಲಕ ಯಾತ್ರೆಗೆ ತೆರೆ ಬೀಳಲಿದೆ. ಒಟ್ಟು 16 ರಾಜ್ಯಗಳು 110 ಜಿಲ್ಲೆಗಳಲ್ಲಿ ಸಂಚರಿಸಿರುವ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಇವತ್ತು ತೆರೆ ಬೀಳಲಿದೆ. 63 ದಿನಗಳ ನ್ಯಾಯ ಯಾತ್ರೆಯನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬಂದ ರಾಹುಲ್ ಗಾಂಧಿ ಮುಂಬೈನಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿಗೆ ನಮನ ಸಲ್ಲಿಸಿದ್ರು. ಈ ವೇಳೆ ಸೋದರಿ ಪ್ರಿಯಾಂಕಾ ವಾದ್ರಾ ಸಾಥ್ ನೀಡಿದ್ರು. ಬಳಿಕ ಭಾರತದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ರಕ್ಷಿಸುತ್ತೇವೆ ಅಂತ ಪ್ರತಿಜ್ಞೆ ಮಾಡಿದ್ರು. ಮುಂಬೈನ ಚೈತ್ಯಭೂಮಿ ಸ್ಮಾರಕದಲ್ಲಿ ಸಂವಿಧಾನ ಪೀಠಿಕೆ ಓದುವ ಮೂಲಕ ಸಂಕಲ್ಪ ಕೈಗೊಂಡ್ರು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕೋಲ್ಕತ್ತಾದ ಹಜ್ರಾಮೋರ್ನಲ್ಲಿ ಭಾರತೀಯ ಜನತಾ ಯುವ ಮೋರ್ಚಾ ಯುವ ಅಡ್ಡ ಎಂಬ ಕಾರ್ಯಕ್ರಮ ನಡೀತಾ ಇತ್ತು. ಆದರೆ ನಿನ್ನೆ ರಾತ್ರಿ ಕಾರ್ಯಕ್ರಮ ನಡೀತಾ ಇದ್ದ ಬಿಜೆವೈಎಂ ರಾಜ್ಯಾಧ್ಯಕ್ಷ ಇಂದ್ರನೀಲ್ ಖಾನ್ ಹಾಗೂ ಪಕ್ಷದ ಕಾರ್ಯಕರ್ತರನ್ನ ಏಕಾಏಕಿ ಪಶ್ಚಿಮ ಬಂಗಾಳ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಕಾರ್ಯಕರ್ತರ ಹೈಡ್ರಾಮಾವೇ ನಡೆದಿದೆ. ತಮಿಳುನಾಡಿನ ಕುನೂರ್ ಬಳಿ ಕಾಡ್ಗಿಚ್ಚು ಧಗಧಗಿಸಿದ್ದು ಸುಮಾರು 30 ಹೆಕ್ಟೇರ್ ಅರಣ್ಯ ಪ್ರದೇಶ ನಾಶವಾಗಿದೆ. ಕಳೆದ 4 ದಿನಗಳಿಂದ ಕಾಡ್ಗಿಚ್ಚು ವ್ಯಾಪಕವಾಗಿ ವ್ಯಾಪಿಸ್ತಾ ಇದ್ದು ಅನೇಕ ಸಸ್ಯ ಸಂಪತ್ತು ನಾಶವಾಗಿದೆ. ಪ್ರಾಣಿ ಪಕ್ಷಿಗಳು ವಿಲವಿಲನೆ ಒದ್ದಾಡಿವೆ. ಕಾಡ್ಗಿಚ್ಚಿನ ನಿಯಂತ್ರಣಕ್ಕಾಗಿ 150ಕ್ಕೂ ಹೆಚ್ಚು ಅರಣ್ಯ ಇಲಾಖೆ ಸಿಬ್ಬಂದಿಯನ್ನ ಕುನೂರಿನಲ್ಲಿ ನಿಯೋಜಿಸಲಾಗಿದೆ. ಕೋಲ್ಕತ್ತಾದ ಕಡಲ ತೀರದ ಅರೇಬಿಯನ್ ಸಮುದ್ರದಲ್ಲಿ ದಿಟ್ಟ ಕಾರ್ಯಾಚರಣೆ ಮೂಲಕ ಭಾರತೀಯ ನೌಕಾಪಡೆ 35 ಕಡಲ್ಗಳ್ಳರನ್ನ ಸೆರೆ ಹಿಡಿದಿದೆ. 17 ಹಡಗು ಸಿಬ್ಬಂದಿಯನ್ನ ರಕ್ಷಿಸಿದೆ. ಭಾರತೀಯ ಕಡಲ ತೀರದಿಂದ ಸುಮಾರು 2600 ಕಿಲೋಮೀಟರ್ ದೂರದಲ್ಲಿ ಸರಕು ಸಾಗಣೆ ಹಡಗಿನ ಮೇಲೆ ಕಡಲ್ಗಳ್ಳರು ದಾಳಿ ನಡೆಸಿರುವ ಮಾಹಿತಿ ಪಡೆದ ಭಾರತೀಯ ನೌಕಾಪಡೆ ಕಾರ್ಯಾಚರಣೆ ನಡೆಸಿದೆ. ಐಎನ್ಎಸ್ ಕೋಲ್ಕತ್ತಾ ಯುದ್ಧ ನೌಕೆ ಸುದೀರ್ಘ 40 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ ಹಡಗಿನಲ್ಲಿ ಇದ್ದ 17 ಸಿಬ್ಬಂದಿಯನ್ನ ಸುರಕ್ಷಿತವಾಗಿ ಕರೆತಂದಿದೆ.